ಇವತ್ತು ಒಣಮೀನು ಸಾರು ಮಾಡ್ತಾ ಇದ್ದೇನೆ. ಇದಕ್ಕೆ ಕಾಂಬಿನೇಷನ್ ಆಗಿ ಅಲಸಂಡೆ ಬೀಜವನ್ನು ಹಾಕ್ತಾ ಇದ್ದೇನೆ. ನಾನಿಲ್ಲಿ ತೊರಕೆ ಮೀನು ತೆಕ್ಕೊಂಡಿದ್ದೇನೆ. ಇದುವೇ ನೋಡಿ ತೊರಕೆ ಮೀನು. ಇದೆಂತಲ್ಲ, ಬೇರೆ ಯಾವ ಒಣಮೀನನ್ನು ಸಹ ನೀವು ಯೂಸ್ ಮಾಡ್ಬೋದು. ಬಲ್ಯಾರ್ ಹಾಕ್ಬೋದು, ಇದು ಬಲ್ಯಾರ್ ಶಾರ್ಕ್ ಅಂತ ಹೇಳ್ತೇವೆ ನಾವು. ಅದಾದ ನಂತರ ನಂಗ್ ಹಾಕ್ಬೋದು, ನಂತರ ಕೊಲ್ಲತ್ತೂರು ಹಾಕ್ಬೋದು, ಆನಂತರ ಬಂಗುಡೆ ಹಾಕ್ಬೋದು. ಸೊ ಯಾವ ಒಣ ಮೀನು ಬೇಕು ಅದನ್ನು ನೀವು ಹಾಕ್ಬೋದು. ಈ ಎಲ್ಲ ಒಣ ಮೀನು ನಿಮಗೆ ಬೇಕಿದ್ದಲ್ಲಿ ನಾನು ಸ್ಕ್ರೀನ್ ಮೇಲೆ ನನ್ನ ಡೀಟೇಲ್ಸನ್ನು ಕೊಟ್ಟಿದ್ದೇನೆ. ವೆಬ್ಸೈಟಿಂದ ಆರ್ಡರ್ ಮಾಡ್ಬೋದು ಅಥವಾ ನನಗೆ ವಾಟ್ಸಪ್ಪಲ್ಲಿ ನೀವು ಆರ್ಡರ್ ಹಾಕ್ಬೋದು. ಈಗ ನಾನು ತೊರಕೆ ಮೀನಿಗೆ ಸ್ವಲ್ಪ ಬಿಸಿ ನೀರು ಹಾಕಿ ಇಡ್ತಾ ಇದ್ದೇನೆ. ಅರ್ಧ ಗಂಟೆ ಇಟ್ಟು 3 ಸತಿ ತೊಳೆದು ಇದನ್ನು ಉಪಯೋಗಿಸೋದು. ಈಗ ಮಸಾಲೆ ಮಾಡಲಿಕ್ಕೆ ಕಾಯಿ ತುರಿ, ಸ್ವಲ್ಪ ಹುಣಸೆ ಹುಳಿ, ಅರ್ಧ ಈರುಳ್ಳಿ, ಹಾಗೆ ಕರಿ ಪೌಡ್ರನ್ನು ಹಾಕ್ತಾ ಇದ್ದೇನೆ. 4 ರಿಂದ 5 ಚಮಚ. ಫಿಶ್ ಕರಿ ಪೌಡರ್ ಕೂಡ ನೀವು ಆನ್ಲೈನಲ್ಲಿ ನನ್ನ ಹತ್ರ ಆರ್ಡರ್ ಮಾಡ್ಬೋದು. ಈಗ ಇಲ್ಲಿ ಅಲಸಂಡೆ ಬೀಜವನ್ನು ನಾನು ಬೇಯಿಸ್ತಾ ಇದ್ದೇನೆ. ಸ್ವಲ್ಪ ನೀರು ಹಾಕಿ, ಉಪ್ಪೆಲ್ಲ ಹಾಕ್ಲಿಕ್ಕಿಲ್ಲ. ಇದು ಬೆಂದ ನಂತರ ಒಣ ಮೀನನ್ನು ಹಾಕ್ತಾ ಇದ್ದೇನೆ. 3 ಸತಿ ಚಂದ ಮಾಡಿ ತೊಳೆದು ಈ ಒಣ ಮೀನನ್ನು ಹಾಕಿದರೆ ಆಯಿತು. ಒಣ ಮೀನಲ್ಲಿ ಉಪ್ಪಿರ್ತದಲ್ಲ, ಹಾಗಾಗಿ ನಾನು ಅಲಸಂಡೆ ಬೀಜಕ್ಕೆಲ್ಲ ಉಪ್ಪು ಹಾಕಲಿಲ್ಲ. ಅದಕ್ಕೆ ಅರ್ಧ ಈರುಳ್ಳಿ ಮತ್ತು 1-2 ಟೊಮೆಟೊ ಹಾಕ್ತಾ ಇದ್ದೇನೆ. ಉದ್ದಕ್ಕೆ ಕಟ್ ಮಾಡಿ ಹಾಕಿ, ಒಳ್ಳೆಯದಾಗ್ತದೆ ಟೊಮೆಟೊ ಒಣ ಮೀನಿಗೆ ಹಾಕಿದರೆ. ಇದು ಸ್ವಲ್ಪ ಹೊತ್ತು ಬೆಂದ ನಂತರ ಇದಕ್ಕೆ ನಾನು ರುಬ್ಬಿರುವಂಥ ಮಸಾಲೆಯನ್ನು ಹಾಕ್ತಾ ಇದ್ದೇನೆ. ನೀರು ಸ್ವಲ್ಪ ಕಡಿಮೆ ಹಾಕಿ ಮಸಾಲೆಯನ್ನು ರುಬ್ಬಿ, ಆಯಿತಾ. ಆಗ ತುಂಬ ಒಳ್ಳೆಯದಾಗ್ತದೆ. ತುಂಬ ತೆಳು ಮಾಡಬೇಡಿ. ಈಗ ನೋಡಿ, ಸೂಪರ್ಬ್ ಆಗಿರುವಂಥ ಒಣ ಮೀನು ಸಾರು ರೆಡಿ. ವಾವ್.